ಸಾಕು ಮಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಖಿಲ ಕ್ರಿಯೇಟಿವ್ ಬ್ಲಾಗ್. ನೋಡಿ ಇವತ್ತು ನಾನು ಎಲ್ಲಿದ್ದೀನಿ ಅಂತ ನೋಡಿ, ಹಾಗೆ ಗೊತ್ತಾಗ್ತಾ ಇದೆಯಾ? ಗೊತ್ತಾಯ್ತಾ? ಅದೇ ರಿವರ್ 5 ಗಂಟೆ ಆದ ಬಿಸಿಲಿಂದ ಮೆತ್ತಿ ಮೇಲೆ ಇದೆ. ರಿವರ್ ಹತ್ರ, ಕೋಟೆ ಹತ್ರ ಬಂದಿದ್ದೀನಿ. ಏನಕ್ಕೆ ಅಂದರೆ ಇವತ್ತು ಫುಲ್ ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಸಾಯಂಕಾಲ ಒಂದು 5 ಗಂಟೆ ಆಗಿದೆ ಇವಾಗ. 5 ಗಂಟೆಗೆ ಬಂದಿದ್ದೀನಿ. 5 ಗಂಟೆ ನೋಡಿ ಸೂರ್ಯ ಎಲ್ಲಿದ್ದಾನೆ, ಮೆತ್ತಿ ಮೇಲೆ 6:45, ಸಾರಿ 5 ಗಂಟೆ ಅಲ್ಲ 6:45 ಟೈಮು. ಇಷ್ಟು ಸೂರ್ಯ ಇದ್ದಾನೆ. ನಾನು ಹಿಂದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಲ್ವಾ? ಫುಲ್ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ರೋಡ್ ನೋಡಿ ಹೇಗಿದೆ, ಕಾಣ್ತಾ ಇದೆಯಾ? ಎಲ್ಲ ಒಟ್ಟಿಗೆ ಎಂಜಾಯ್ ಮಾಡಿಕೊಂಡು ನೋಡಿ, ಅಲ್ಲಿ ಸ್ಕೈ ವೀಲ್ ಕಾಣ್ತಾ ಇದೆಯಲ್ಲ, ಆ ಆಟ ಆಡೋಕ್ಕೆ ಅಂತ ಬಂದಿದ್ದೀವಿ. ಆಟ ಆಡಿಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಹೋಗೋಣ ಎಲ್ಲ ಫ್ಯಾಮಿಲಿ ಜೊತೆಗೆ ಬಂದು ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ನೋಡೋಣ ಮುಂದೆ ಹೇಗೆ ಆಟ ಆಡ್ತೀವಿ, ಹೇಗಿರುತ್ತೆ ಫುಲ್ ಫನ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು. ಲಾಸ್ಟ್ ವೀಕಲ್ಲಿ ಇದು ಲಾಸ್ಟ್ ವೀಕಲ್ಲಿ ಬರೋದು, ಅದಕ್ಕೆ ಇನ್ನೊಂದ್ಸಲಿ ಬಂದಿದ್ದನ್ನ. ಲಾಸ್ಟ್ ವೀಕಲ್ಲಿ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿರಲಿಲ್ಲ ಈ ವ್ಯೂಸ್ ಎಲ್ಲನೂ, ಅವಿವೆಲ್ಲನೂ. ಅದಕ್ಕೆ ಇವತ್ತು ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಓಕೆ, ಮುಂದೆ ಹೋಗ್ತಾ ಹೋಗ್ತಾ ಹಾಗೆ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ಇಷ್ಟೊಂದಿದೆ. ಎಲ್ಲಿ ಗಾಡಿ ತಗೊಳೋದು? ಅಲ್ಲಿ ಮುಂದೆ ಹೇಳಿದೆ ನೋಡು. ಹಾಟ್ ಬಲೂನ್ ಅದಕ್ಕೆ ಹೋಗ್ತೀವಲ್ಲ, ಹಾಟ್ ಬಲೂನಾ? ಹೋಗಲ್ಲ, ಹಾಟ್ ಬಲೂನ್ ಅಲ್ಲ, ನಾರ್ಮಲ್ ದಾರ ಗಂಟೆ ಮೇಲೆ ಬಿಡ್ತಾರೆ ಮತ್ತೆ ಹೇಳ್ಕೊಂತಾರೆ. ಅದಕ್ಕೆ ನ್ಯೂಸ್ ಲಾಟಿ ಅಂದರೆ 2,200 ರೂಪಾಯಿ ಒಬ್ಬರಿಗೆ. ಸುಮ್ಮನೆ ಅದಕ್ಕೆ ತುಂಬಿಸ್ಬಿಟ್ಟು ಮೇಲೆ ಹಿಂಗೆ ಬಿಡ್ತಾನೆ ಮತ್ತೆ 2,000 ರೂಪಾಯಿ ಅಂತ ಒಬ್ಬರಿಗೆ. ಸುಮ್ಮನೆ ಹಾಟ್ ಬಲೂನ್ ಅಲ್ಲ, ಏನೂ ಅಲ್ಲ, ಮೇಲೆ ಹೋಗಿ ಮತ್ತೆ ಬರೋದಕ್ಕೆ 2,000 ರೂಪಾಯಿ ಒಬ್ಬರಿಗೆ ಪರ್ ಹೆಡ್. 5 ನಿಮಿಷ ಅಷ್ಟೇ. ಅದು 5 ನಿಮಿಷಕ್ಕೆ ಬೇಡ, ಅದಕ್ಕೆ ನಮ್ಗೆ ಅದಕ್ಕೆ ಹೋಗಲ್ಲ. ಜಾಯಿಂಟ್ ವೀಲ್ಗೆ ಹೋಗ್ತೀವಿ, ಸ್ಕೈ ವೀಲ್ಗೆ, ಮತ್ತು ಸೈಕಲ್ ಓಡಾಡಿಸ್ತೀವಿ. ಇಲ್ಲಿ ಫಸ್ಟ್ ಟೈಮ್ ನೋಡಿ ಸೈಕಲ್ ಯಾವುದು ಅಂತ ಅಲ್ಲಿ ನೋಡಿ, ಅದೇ ಸೈಕಲ್, ಆ ಸೈಕಲ್ ಓಡಿಸ್ಕೊಂಡು ಫನ್ ಮಾಡೋಕ್ಕೆ ಅಂತಲೇ ಆಚೆ ಬಂದಿದೆ ಫುಲ್ ಫ್ಯಾಮಿಲಿ ಜೊತೆ. ನೋಡಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ಸೈಕಲ್ ಸ್ಟಾರ್ಟ್ ಮಾಡಿದ್ವಿ. ನಾನಂತೂ ಫಿಲಮಲ್ಲಿ ಟಿ ವಿಯಲ್ಲಿ ನೋಡ್ತಾ ಇದ್ದೆ ಅಂತ ಸೈಕಲ್ನ, ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಈ ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬಾ ಖುಷಿ ಆಯಿತು. ಎಷ್ಟು ಈಸಿ ಇತ್ತು, ನಾರ್ಮಲ್ಲು ಒಳ್ಳೆ ಗಾಡಿ ಓಡಿಸ್ದಂಗಿತ್ತು. ಆದರೆ ನಿಂತ್ಕೊಂಡು ಎಲ್ಲ ಕುತ್ಕೊಂಡು ಗಾಡಿ ಓಡಿಸಿದ್ರೆ ನಾನು ನಿಂತ್ಕೊಂಡು ಗಾಡಿ ಓಡಿಸೋ ಥರ ಇತ್ತು ಅಷ್ಟೇ. ಸಡನ್ನಾಗಿ ಬ್ರೇಕ್ ಇತ್ತು, ಬೆಲ್ ಇರಲಿಲ್ಲ. ಅದಿಲ್ಲಿ ಜಾಸ್ತಿ ಬೆಲ್ಲೇ ಯೂಸ್ ಮಾಡಲ್ಲ ಅಲ್ಲಿ ದೇಶದಲ್ಲಿ, ಈ ದೇಶದಲ್ಲಿ ಬೆಲ್ಲೇ ಯೂಸ್ ಮಾಡೋದಿಲ್ಲ. ಜಸ್ಟ್ ಹಾಗೆ ಸಡನ್ನಾಗಿ ಏನೋ ಬಂದರೆ ಬ್ರೇಕ್ ಹೊಡೆಯೋದು, ಇಲ್ಲ ಅಂದರೆ ಕಾಲಿಟ್ಟರೆ ನಿಂತ್ಕೊಂಡ್ಬಿಡುತ್ತೆ. ಏನೂ ತೊಂದರೆ ಇರ್ತಿರ್ಲಿಲ್ಲ, ಆರಾಮಾಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ನಾನು ನಮ್ಮ ಮನೆಯವರು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡೋದು ತುಂಬಾ ಖುಷಿಪಟ್ವಿ. ನಾವಂತೂ ಸಿಕ್ಕಾಪಟ್ಟೆ ಫನ್ ಮಾಡಿದ್ವಿ. ಯಾಕೆಂದರೆ ನಾವು ಅಲ್ಲಿ ಇರೋದಿಲ್ವಲ್ಲ, ಬರೀ ನಮಗೋಸ್ಕರನೇ ಅಂತಲೇ ಸೈಕಲ್ ತೊಗೊಂಡು, ಅವರು ಯಾವಾಗೂ ಹೋಗ್ತಾಯಿರ್ತೀವಿ, ನಾವು ಸೈಕಲ್ ಎಕ್ಸ್ಪೀರಿಯೆನ್ಸ್ ನಾವು ಮಾಡ್ತೀವಿ, ನೀವು ಮಾಡಿ ಅಂತ ಅಂದ್ಬಿಟ್ಟು ನಮಗೆ ಅಂತಲೇ ಕೊಟ್ಟ. ನಾವು ಓಡಿಸಿದ್ರೆ ಒಂದು 10 ನಿಮಿಷ, ನಾವು ಆದಮೇಲೆ ಅಪ್ಪನೂ ಓಡಿಸಿದ್ದು. ತುಂಬಾ ಖುಷಿ ಆಯಿತು, ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನದಿ ಪಕ್ಕದಲ್ಲೇ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಎಲ್ಲ ಜನಗಳು ಸಾಯಂಕಾಲ ಈವ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು, ಇಲ್ಲಾಂದರೆ ಮನೆಯಿಂದ ಬಂದು ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋ ಜನ, ಇಲ್ಲಿ ಆಟ ಆಡೋಕ್ಕೆ ಎಲ್ಲದಕ್ಕೂ ಬರ್ತಾರೆ. ತುಂಬ ಜನ ನೋಡ್ಬೋದು ಸಾಯಂಕಾಲದ್ದು. ಅದೇ ಮಧ್ಯಾಹ್ನದ ಹೊತ್ತು ಆದರೆ ಒಬ್ಬರು ಇರೋದಿಲ್ಲ, ಅಷ್ಟು ಖಾಲಿ ಇರುತ್ತೆ. ಸಾಯಂಕಾಲ 7 ಗಂಟೆ ಆಗಿದೆ, 7:30 ಆಗಿದೆ. ಇನ್ನೂ ಸೂರ್ಯ ಮುಳುಗೇ ಇಲ್ಲ, ಸೂರ್ಯ ಬೆಳಕು ನೋಡ್ತಾ ಇರಲ್ಲ ಎಷ್ಟಿದೆ. ಮತ್ತು ಇಲ್ಲೊಂದು ಕೋಟೆ ತೋರಿಸಿದ್ದೆ ಲಾಸ್ಟ್ ಟೈಮು, ನಾವು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಕೋಟೆದು. ಪೋಲ್ಯಾಂಡಲ್ಲಿ ಕ್ರಾಕೋದಲ್ಲಿರೋ ಒಂದು ಸಿಟಿಯಲ್ಲಿರೋಂಥ ಈ ಕೋಟೆ ತುಂಬ ಫೇಮಸ್. ಇಲ್ಲಿ ಈ ಕೋಟೆ ಒಂದು ವಿಡಿಯೋ ಹಾಕಿದ್ದೆ, ನೀವು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ, ಲಿಂಕು ಕೂಡ ಮೇಲೆ ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ ಕೋಟೆ. ಇಲ್ಲಿಂದ ಈ ಸೈಡಿಂದ ನದಿ ಪಕ್ಕದಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ವ್ಯೂ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೋಡಿ ಸೂರ್ಯ ಎಷ್ಟು ಮೇಲೆ ಇದ್ದಾನೆ, ಇನ್ನೂ ಮುಳುಗೇ ಇಲ್ಲ, 7:30 ಆಯಿತು. ಫೋಟೋಸ್ ತೊಗೊಳೋಣ ಅಂತ ಬಂದ್ವಿ. ಇಲ್ಲಿಂದ ತುಂಬಾ ಚೆನ್ನಾಗಿದೆ, ಬ್ರಿಡ್ಜ್ ಪಕ್ಕದಲ್ಲೇ. ಇದು ಮೇಲೆ ನೋಡಿ, ನದಿ ಪಕ್ಕದಲ್ಲೇ ದಂಡೆ ಎಲ್ಲ ಕಟ್ಟಿದ್ದಾರೆ, ಅದು ಮೇಲ್ಗಡೆ ಬ್ರಿಡ್ಜು.
ತುಂಬಾ ಚೆನ್ನಾಗಿದೆ. ವ್ಯೂ ಅಂತೂ ಸಾಯಂಕಾಲದತ್ತು. ಬನ್ನಿ ಫೋಟೋಸ್ ತೊಗೋಣ. ಲಾಸ್ಟ್ ನಾವು 3-4 ಡೇಸ್ ಬ್ಯಾಕ್ ಇಲ್ಲಿ ಬಂದಿದ್ವಿ. ಆ ಕೋಟೆ ಇದೆಯಲ್ಲ, ಅಲ್ಲೇ ನಾವು ಆ ಕೋಟೆ ಹತ್ರನೇ ಡ್ರ್ಯಾಗನ್ ಎಲ್ಲ ನೋಡ್ತಿದ್ದು. ನೋಡಿ ತುಂಬ ಜನ ಕಾಣ್ತಾ ಇದ್ದಾರೆ. ಜೂಮ್ ಮಾಡ್ತೀನಿ ಒಂದು ನಿಮಿಷ. ಆ ಕೋಟೆ ಹತ್ರನೇ ಬಂದಿದ್ದು. ಅಲ್ಲಿ ಡ್ರ್ಯಾಗನ್ ಎಲ್ಲ ನೋಡ್ಕೊಂಡು ಹೋಗಿ ಇದ್ದಾದ್ಮೇಲೆ ಲಾಸ್ಟ್ ನಾವು ಜಾಸ್ತಿ ಬಂದಿರಲಿಲ್ಲ. ಒಂದು 1 hour 2 hours ಬಂದು ಹಂಗೆ ಕೋಟೆ ನೋಡ್ಕೊಂಡು ಹೋಗೋ ಸಹ ಟೈಮ್ ಆಗೋಗಿತ್ತು. ಅದಕ್ಕೋಸ್ಕರ ಜಾಸ್ತಿ ಹೊತ್ತಿರಲಿಲ್ಲ. ಇವತ್ತು ಫುಲ್ ಇನ್ನೊಂದ್ಸಲಿ ಎಂಜಾಯ್ ಮಾಡ್ಕೊಂಡು ಹೋಗೋಣ ಇಲ್ಲೆಲ್ಲ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸಖತ್ ಎಂಜಾಯ್ ಮಾಡ್ತಾ ಇದ್ವಿ. ಲೈಟ್ ನೋಡಿ 7 ಗಂಟೆ ಟೈಮು. 7 ಗಂಟೆಗೆ ಬಿಸಿಲು ನೋಡಿ ಹೇಗಿದೆ. ನೈಟ್ 7 ಗಂಟೆ ಸಾಯಂಕಾಲ. ಚೆನ್ನಾಗಿದೆ. ಬ್ರಿಡ್ಜ್ ಎಲ್ಲ ಇದೆ. ಬ್ರಿಡ್ಜ್ ಮೇಲೆಲ್ಲ ನೋಡಿ ತೋರಿಸ್ತೆ ಸಕ್ಕತ್ತಾಗಿದೆ. ನೈಟ್ ಇನ್ನೂ ಲೈಟ್ ಒಂದು 8-9 o'clock ವರೆಗೆ ಇರ್ತೀವಿ. ಇನ್ನು ಲೈಟಿಂಗ್ಸ್ ನೋಡೋಣ. ಸೆಟ್ಟಿಂಗ್ ಆದಾಗ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಒಂದು ಬೋಟ್ ನಿಂತಿದೆಯಲ್ಲ, ಅದು ಬೋಟ್ ರೆಸ್ಟೋರೆಂಟು. ಎಲ್ಲೂ ಮೂವ್ ಆಗಲ್ಲ, ಒಂದೇ ಕಡೆ ಇರುತ್ತೆ ಅದು. ಈ ಥರ ತುಂಬ ಇದೆ. ಆ ಬೋಟ್ ಕಾಣ್ತಾ ಇದ್ದಿಲ್ಲ. ಆ ಬೋಟ್ಗೆ ಇಲ್ಲಿ ಸ್ಟಾಪ್ ಕೂಡ ಇರುತ್ತಂತೆ. ಇಂಥ ಸ್ಟಾಪಲ್ಲಿ ಹತ್ತಬೇಕು, ಇಂಥ ಸ್ಟಾಪಲ್ಲಿ ಇಳಿಬೇಕು. ಇವಾಗ ಬಸ್ ಸ್ಟಾಪಲ್ಲಿ ಹೇಗಿದೆಯೋ ಹಾಗೆ ಇಲ್ಲಿನೂ ಅಷ್ಟೇ. ನಾವು ಎಲ್ಲೆಂಗೆ ಬೇಕು ಅಂತ ಅಲ್ಲಿ ಇಲ್ವಂತೆ. ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಆ ಕಡೆ ಬಿಡಿ ಅಂತಂದರೆ ಆ ಸೈಡ್ ಆ ದಡಕ್ಕೆ ಬಿಡಿ ಅಂತಂದ್ರೆ ಬಿಡಲ್ವಂತೆ. ಇಂಥ ಸ್ಟಾಪ್ ಇಷ್ಟು ಅಂತ ಇರುತ್ತಂತೆ, ಅಲ್ಲೇ ಬಿಡ್ತಾರಂತೆ. ಎಲ್ಲದಕ್ಕೂ ರೂಲ್ಸ್ ಚೆನ್ನಾಗಿದೆ ಅಲ್ಲ. ಸಖತ್ ಎಂಜಾಯ್ ಮಾಡ್ತಾರೆ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಫುಲ್ಲು ತುಂಬಿದ್ದಾರೆ ನೋಡಿ. ಕಾಣ್ತಾ ಇದೆಯಾ? ಫುಲ್ಲು ಮ್ಯೂಸಿಕ್ ಹಾಕ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಈಗ ಬನ್ನಿ ಗೇಮ್ಸ್ ಎಲ್ಲ ಆಡೋಣ. ಏನೇನು ಗೇಮ್ಸ್ ಇದೆ, ಯಾವ್ಯಾವ ಥರ ಗೇಮ್ಸ್ ಇದೆ ನೋಡೋಣ. ಹಾಗೆ ನಾವು ಗೇಮ್ಸ್ ಆಡ್ಕೊಂಡು ಫನ್ ಮಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಬರೋಣ. ಸ್ಟಾರ್ಟಿಂಗಲ್ಲೇ ಹೋದ್ವಿ. ಸ್ಟಾರ್ಟಿಂಗಲ್ಲಿ ಹೋಗಿದ ತಕ್ಷಣವೇ ಇದಕ್ಕೆ ನಾವು ಆ ಬಲೂನ್ಗೆ ಮೇಲಕ್ಕೆ ಹೋಗಿ ಬರೋವಂಥದಕ್ಕೆ ಕ್ಯೂ ನಿಂತಿದ್ದಾರೆ. ಅಷ್ಟುದ್ದ ನಿಂತಿದ್ದಾರೆ. ನಾನು ಅಷ್ಟು ದೂರದಿಂದ ಕಾಣಲಿಲ್ಲ. ನಿಯರ್ ಹತ್ರ ಹೋಗಿ ನೋಡಿದ್ರೆ ಎಷ್ಟುದ್ದ ಕ್ಯೂ ನಿಂತಿದ್ದಾರೆ ಗೊತ್ತಾ. ಮೇಲೆ ಹೋಗಿ ಬರೋದಕ್ಕೆ ತುಂಬ ಜನ ಕ್ಯೂ ನಿಂತಿದ್ದು. ತುಂಬ ಕಾಸ್ಟ್ಲಿ ಕೂಡ ಅದು. ಅಲ್ಲಿದವ್ರಿಗೆ ಅದು ಓಕೆ, ಪ್ರೈಸ್ ಓಕೆ ಆಗುತ್ತೆ. ಆದರೆ ನಾವು ಇಲ್ಲಿ ಕನ್ವರ್ಟ್ ಮಾಡಿ ನಾವು ನೋಡುತ್ತೀವಲ್ಲ, ಆವಾಗ ನಮಗೆ ಅಷ್ಟೊಂದು ಅನ್ಸುತ್ತೆ. ನಾವು ಕನ್ವರ್ಟ್ ಮಾಡಲಿಲ್ಲ, ಅಲ್ಲೇ ದುಡ್ದು ಅಲ್ಲೇ ಇರೋರಿಗೆ ಅದು ಪ್ರೈಸ್ ಜಾಸ್ತಿ ಅನಿಸಲ್ಲ. ನಮಗೆ ಇಲ್ಲಿಂದ ಅಲ್ಲಿಗೆ ಹೋದಾಗ ನಮ್ಮ ಕನ್ವರ್ಟ್ ಮಾಡ್ತೀವಲ್ಲ, ನಮ್ಮ ಇಂಡಿಯನ್ ರುಪೀಸು ಮತ್ತು ಅಲ್ಲಿರೋ ಕರೆನ್ಸಿಗೆ ಕನ್ವರ್ಟ್ ಮಾಡಿದಾಗ ಜಾಸ್ತಿ ಅಮೌಂಟು ಅನಿಸುತ್ತೆ. ಆವಾಗ ಸುಮ್ಮನೆ ಆಗಿಬಿಡ್ತೀವಿ. ನೋಡಿ ಇದು ತುಂಬಾ ಮೇಲೆ ಹೋಗುತ್ತೆ. ಎಷ್ಟು ಹೈಟ್ ಹೋಗಿದೆ ನೋಡಿ. ಮೇಲೆ ಹೋಗಿ ಅಲ್ಲಿಂದ 2 ನಿಮಿಷದಿಂದ ಒಂದು 5 ನಿಮಿಷ ಇದ್ದು ವಾಪಸ್ ವಾಪಸ್ ಕೆಳಗಡೆ ಕರ್ಕೊತಾರೆ ಅಷ್ಟೇ. ಅದಕ್ಕೆ 2,000 ರೂಪಾಯಿ ಅಮೌಂಟು. ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ವಿ. ಇದೆಲ್ಲ ಟಿಕೆಟ್ ಹೋಗೋದಕ್ಕೆ ಕಾಯ್ತಾರೆ. ಓ, ಏನು ಇಷ್ಟೊಂದು ಕ್ಯೂ ನಿಂತಿದೆ ಇದು. ಸಿಕ್ಕಾಪಟ್ಟೆ ಕ್ಯೂ ನಿಂತಿದೆ ಅಲ್ಲೋ. ಓಕೆ, ಏನ ಹೋಗೋದಕ್ಕೆ ನಿಂತಾರೆ. ಏನದ ಹೆಂಗದ ಎಷ್ಟು ಜ್ವರ ಹೊಡಿತೀಯ ಅಂತ, ಎಷ್ಟು ಜ್ವರ ಹೊಡೆದು ಪಾಯಿಂಟ್ ಎಷ್ಟು ಹೋಗಿದೆ ನೋಡೋದು. ಅದು ಬಾಕ್ಸಿಂಗ್ ಎಷ್ಟು ಜ್ವರ ಗುರ್ತೀಯ ಅಂತ. ಪಾಯಿಂಟ್ ಸ್ಕೋರ್ ಆಗುತ್ತೆ ಅಷ್ಟೇ. ಹಂಗೆ ಅದೇನು ಏನು ಬಂತು, ಎಷ್ಟು ಜ್ವರ ಮಗ ಹೊಡಿದೆ ನೋಡಿ. ಎತ್ತಕ್ಕಾಗ್ತಿಲ್ಲ, ಹಿಂಗೆ ನೋಡಿದೆ. ಇದೇನದು ಇದೆ ಗೇಮು? ಅದು ನಮ್ಗೆ ಬರುತ್ತೆ. ಅದು ನಮಗೇನಾ? ಇದು ಇವಾಗ ರೀಸೆಂಟಾಗಿ ಬಂದಿರೋದು ಅನ್ಸುತ್ತೆ ಗೊಂಬೆ. ಅಲ್ಲಿ ನೋಡೋ ಅದೇ ಐತೆ ಅದು. ಇದೇನಾ? ಬನ್ನಿ, ಅದೇನೋ ಲಾಕ್ ಆಗಿದೆ.
ನೋಡೋದಲ್ಲ ಎಷ್ಟು ವೆರೈಟಿ ಗೇಮ್ಸ್ ಎಲ್ಲ ಇದೆ. ಇವೆಲ್ಲ ನಾನು ಅಷ್ಟಾಗಿ ಹೋಗೋದಿಲ್ಲ. ಮಾಲ್ಗಳಲ್ಲಿ ಇಲ್ಲೂ ಕೂಡ ಇರುತ್ತೆ ಅನಿಸುತ್ತೆ ಬೆಂಗಳೂರಲ್ಲಿ, ಆದರೆ ನಾನು ಹೋಗೋದಿಲ್ಲ, ಗೊತ್ತಿಲ್ಲ ನನಗೆ. ನಾನು ಈ ಕಡೆ ಇಲ್ಲಿಗೆ ಬಂದಾಗ ಇವೆಲ್ಲ ನೋಡಿದ್ದು ನಾನು, ಈ ಥರ ಎಲ್ಲ ಇದೆ ಅಂತ ಅಂದ್ಬಿಟ್ಟು. ಆದರೆ ಇವರು ಜಾಸ್ತಿ ಈ ಸಮ್ಮರ್ನ ಟೈಮಲ್ಲಿ ಮಾತ್ರ ಇವೆಲ್ಲ ನೋಡ್ಬೋದು, ಆಡ್ಬೋದು. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಇವ್ರು ಮನೆ ಒಳಗಡೆನೇ ಇರ್ತಾರೆ, ಮನೆಯಿಂದ ಆಚೆ ಹೋಗೋದಕ್ಕಾಗಲ್ಲ, ಯಾಕೆ ಫುಲ್ಲು ಸ್ನೋ ಬೀಳ್ತಾ ಇರುತ್ತೆ. ಗೇಮ್ಸು ಕೂಡ ಅಷ್ಟೇ, ಗೇಮು ಆಡೋಕ್ಕಾಗಲ್ಲ. ಈ 6 months ಏನಿರುತ್ತೆ ಸಮ್ಮರ್ ಟೈಮಲ್ಲಿ ಅವ್ರು ಚೆನ್ನಾಗಿ ಆಚೆನೇ ಬಿಸಿಲಲ್ಲೇ ಇರ್ತಾರೆ ಜಾಸ್ತಿ. ಸಾಯಂಕಾಲ ಆಯಿತು ಅಂದರೆ ಬೆಳಗ್ಗೆ ಆಯಿತು ಅಂದರೆ ಸಾಯಂಕಾಲ ಬೆಳಗ್ಗೆ ಅಲ್ಲೇ ಇರ್ತಾರೆ, ಜಾಸ್ತಿ ಬಿಸಿಲಲ್ಲೇ ಇರ್ತಾರೆ, ಆಟಾಡಕ್ಕೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇಲ್ಲಿನ ವಿಂಟರಲ್ಲಂತೂ ಎಲ್ಲೂ ಆಚೆ ಹೋಗಲ್ಲ, ಮನೆಯಲ್ಲೇ ಇರ್ತಾರೆ. ಅಲ್ಲಿ ಫುಲ್ಲು ಸ್ನೋ ಬೀಳ್ತಾ ಇರುತ್ತೆ, ಇಲ್ಲ ಫುಲ್ಲು ಮಳೆ ಬೀಳ್ತಾ ಇರುತ್ತೆ, ಎಲ್ಲೂ ಹೋಗೋಕ್ಕಾಗಲ್ಲ, ಎಲ್ಲೂ ಆಡೋಕ್ಕಾಗಲ್ಲ. ಇಂಥ ಟೈಮಲ್ಲಿ ಫುಲ್ಲು ಎಂಜಾಯ್ ಮಾಡ್ತಾ ಇಲ್ಲಿದ್ದೀನಿ ಜನ. ಎಲ್ಲ ಗೇಮ್ಸು ಎಲ್ಲ ನೋಡ್ಕೊಂಡು ಬಂದ್ವಿ. ಲಾಸ್ಟಲ್ಲಿ ನಾವು ಆಡೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವಿ, ಈ ಗೇಮ್ ಆಡೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ. ಅಯ್ಯೋ, ಇದು ನೋಡೋಕ್ಕೆ ನಂಗೆ ಸುಸ್ತಾಗೋಯ್ತು. ನಮಗೆ ಎಲ್ಲರಿಗೂ ಸುಸ್ತಾಗೋಯ್ತು. ಇದನ್ನ ಆಡೋದು ಹೇಗಪ್ಪ ಅಂತ ಅಂದ್ಕೊಂಡು ಸುಸ್ತಾಗೋದ್ವಿ. ಆದರೆ ಬಾಡ್ತಿ ನನ್ನ ತಮ್ಮನ ಹೆಂಡ್ತಿ ಮಾತ್ರ ಫುಲ್ ಆಟ ಆಡ್ಬಿಟ್ಟಿಲ್ಲ. ನಾನು ಆಡಬೇಕು, ತುಂಬ ಚೆನ್ನಾಗಿದೆ ಆಡಬೇಕು ಅಂತ ನೋಡ್ತಾ ಇರೋದಲ್ಲ, ಫುಲ್ಲು ಒಂದು ರೌಂಡ್ ಹಾಕುತ್ತೆ. ಹೊಟ್ಟೆ ಒಳಗಡೆನೇ ಇದ್ದರೆ ಅದು ಕೂಡ ಆಚೆ ಹಾಕ್ಬಿಡುತ್ತೆ. ಏನೂ ಇರೋದಿಲ್ಲ, ಹಂಗಿದೆ ಇದು ಗೇಮ್ ಆಡೋಕ್ಕೆ, ನೋಡೋಕ್ಕೆ ಹಂಗಿದೆ. ಇನ್ನು ಅಲ್ಲಿ ಕೂತೋದು ಕಿಡ್ಸ್ತಾರೆ, ಬಡ್ಕೊತಾರೆ, ಆಗಲ್ಲ ಬಿಟ್ಬಿಡಿ ಅಂತ, ಆದರೂ ಬಿಡ್ತಾ ಇಲ್ಲ. ಅಂಥದ್ರಲ್ಲಿ ನಾವು ಅವಳು ಹೋಗ್ಬೇಕು ಅಂತ ಅಂದ್ಲು. ಅವ್ನು ಪ್ರಕಾಶ್ ನಾವೆಲ್ಲ ಹೋದ್ಮೇಲೆ ಬೇಕಾದ್ರೆ ಆಡಿ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡಿದ್ದ. ನಾನು ಆಡಬೇಕು ಅಂತ ಅಂದ್ಕೊಂಡೆ. ನೋಡಿದಾಗ ಸ್ಟಾರ್ಟಿಂಗಲ್ಲಿ ನೋಡ್ಬಿಟ್ಟು ಲಾಸ್ಟಲ್ಲಿ ಇದನ್ನು ಆಡೋದು ನೋಡ್ಬಿಟ್ಟು ಅಲ್ಲಿ ಕಿರ್ಚೋದು ನೋಡ್ಬಿಟ್ಟು ನಾನು ಸಾಕಪ್ಪ, ಇದು ಬೇಡ ಅಂದ್ಬಿಟ್ಟು ಗೇಮ್ ಆಡ ಅಂತ ಅಂದ್ಕೊಂಡ್ವಿ. ತುಂಬ ಸಿಕ್ಕಾಪಟ್ಟೆ ಕಷ್ಟ ರೀ ಅದು, ಸಿಕ್ಕಾಪಟ್ಟೆ ಯಪ್ಪ, ಎತ್ತಿ ಮೇಲೆ ಎತ್ತಿ ಬಿಸಾಗುತ್ತೆ ಕೆಳಕ್ಕೆ. ತುಂಬ ಆಸೆಯಿಂದ ಬಂದ್ವಿ ಆಡೋಣ ಅಂತ, ಆದರೆ ತುಂಬ ಕಷ್ಟ. ನೋಡಿದ್ರೆ ಭಯ ಆಗ್ತದೆ, ಹೆಂಗೆ ಆಡೋಕ್ಕಾಗುತ್ತೆ ಹೇಳಿ. ನೋಡಿ ಅದನ್ನ ಹೇಗಿದೆ ಅಂತ, ಎತ್ತಿ ಬಿಸಾಕುತ್ತೆ, ಅಷ್ಟು ತುಂಬ ಕಷ್ಟ ಇದೆ. ಹೆಂಗೆ ಆಡೋದು ಅದನ್ನ, ಬಾ ಸಿಕ್ಕಾಪಟ್ಟೆ ಮಜಾ. ಆದರೆ ಕುತ್ಕೊಂಡು ಅದೆಲ್ಲ ಬಾಯಿಗೆ ಬಂದ್ಬಿಟ್ಟಿದೆ ಎಲ್ಲ, ಜೀವ ಎಲ್ಲ ಅವ್ರಿಗೆಲ್ಲ. ಇಲ್ಲೊಂದು ಫೋಟೋ ಶೂಟ್ ನಡೀತಾ ಇದೆ, ಮದುವೆದು ಚೆನ್ನಾಗಿ ನಡೀತಾ ಇದೆ ಮದುವೆ. ಇಲ್ಲಿ ಫನ್ ಝೋನಲ್ಲಿ ಮಕ್ಕಳಿಗೆ ಅಂತಲೇ ಇದು ಅಟ್ರಾಕ್ಟಿವ್ ಆಗಿ ಕಲರ್ಫುಲ್ಲಾಗಿ ಇಟ್ಟಿದ್ದಾರೆ ಗೇಮ್ಸ್ನೆಲ್ಲ. ತುಂಬ ಚೆನ್ನಾಗಿದೆ, ಕಲರ್ಸ್ ನೋಡ್ತಾ ಇದ್ದಾರಲ್ಲ ತುಂಬ ಹಾಗೆ ಕಣ್ಣಿಗೆ ಸೆಳೆಯುತ್ತೆ. ಇದು ಕಲರ್ಸ್ ಎಲ್ಲನೂ ಮಕ್ಕಳಿಗೆ ಆಡಬೇಕು, ನೋಡಬೇಕು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ತುಂಬ ಮಕ್ಕಳು ಬಂದಿದ್ದು, ತುಂಬ ಜನ ಮಕ್ಕಳೆಲ್ಲ ಬಂದು ಎಂಜಾಯ್ ಮಾಡ್ತಾಯಿದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವು ಈ ಗೇಮ್ಸ್ ಎಲ್ಲ ನೋಡಿಕೊಂಡು ಮತ್ತು ವಾಪಸ್ ನಾವು ಒಂದು ಗೇಮ್ ಆಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಯಾವುದು ಸ್ಕೈ ವೀಲ್ ಆಡೋಣ ಅಂತ ಅಂದ್ಬಿಟ್ಟು. ನೋಡ್ತಾ ಇಲ್ಲ ಎಷ್ಟು ದೊಡ್ಡ ಸ್ಕೈ ವೀಲು, ಇದು ಆಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಎಷ್ಟು ಒಂದು ಟಿಕೆಟ್ ಗೊತ್ತಿಲ್ವಾ? ಏನೋ ಪ್ರಕಾಶ ನೀವು ಹಿಂಗಂತೀಯ? 35 ರೂಪಾಯಿ ಅಲ್ವಾ? 175 ಅಂದರೆ 5 ಜನಕ್ಕೂ ಸೇರಿನಾ? 5 ಜನಕ್ಕೂ ಸೇರಿ ಅವನೇನು ಮಾತಾಡಲ್ವಂತೆ, ನಾನು ಮಾತಾಡ್ತೇನೆ. ಓಕೆ, ಸ್ಕೈ ವೀಲ್ ಕ್ರಾಕೋ ಹೈ ಅಂತೆ. ಐದು ಜನದ ಟಿಕೆಟ್, 5 ಟಿಕೆಟ್ ತೊಗೊಂಡೇನ, 5 ಜನಕ್ಕೂ ಫುಲ್ 5 ಜನ ಹೋಗ್ತಾ ಇದ್ವಿ. ಯಾವುದಕ್ಕೆ? ಕ್ರಾಕೋ ಹೈಗೆ. ಅದಕ್ಕೆ ಹೋಗಿ ಎಲ್ಲ ಎಂಜಾಯ್ ಮಾಡ್ಕೊಂಡ್ಬರ್ತೀವಿ ಅಷ್ಟೇ. ನಮ್ಮ ಮನೆಯವರು ಗೇಮ್ ಆಡೋಕ್ಕೆ ಬರಲಿಲ್ಲ, ಯಾಕೆ ಅಂದರೆ ಅವ್ರಿಗೆ ಹೈಟ್ ಅಂದರೆ ಆಗೋಲ್ಲ, ಅದಕ್ಕೋಸ್ಕರ ಬಂದಿಲ್ಲ. ಓಕೆ ಅಂದ್ಬಿಟ್ಟು ವೀಡಿಯೋ ಮಾಡಿ ನೀವು ಕೂತ್ಕೊಂಡು ಅಂತ ಅಂದ್ಬಿಟ್ಟು ವೀಡಿಯೋ ಫೋನ್ ಕೊಟ್ಬಿಟ್ಟು ಹೋಗಿದೆ. ಇದು ತುಂಬಾ ಸ್ಲೋ ಆಗಿ ಮೂವ್ ಆಗ್ತಿತ್ತು, ಅದು ಬನ್ನಿ ಏನಾಗಲ್ಲ, ಸ್ಲೋ ಆಗಿ ಮೂವ್ ಆಗ್ತಾಯಿದೆ, ಜೊತೆಗೆ ಏನೂ ಆಗೋಲ್ಲ, ಫುಲ್ಲು 4 ಕಡೆಯೂ ಕವರ್ ಆಗಿರುತ್ತೆ, ನಾವು ಜೊತೆಗೆ ಇರ್ತೀವಿ ಅಂದರು. ಇಲ್ಲ ನನಗಾಗೋದಿಲ್ಲ, ಬರಲ್ಲ ಅಂತಂದು. ಓಕೆ ವೀಡಿಯೋ ಮಾಡಿ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಕೈ ಕೊಟ್ಬಿಟ್ಟು ಹೋಗಿದ್ದೆ. ತುಂಬಾ ಸ್ಲೋ ಆಗಿ ಮೂವ್ ಆಗ್ತಾಯಿತ್ತು. ಒಂದು ಕ್ಯಾಬಿನಲ್ಲಿ ಏನಿಲ್ಲ ಅಂದು 6 ಜನ ಕೂತ್ಕೊಳ್ಳೋ ಅಷ್ಟು ದೊಡ್ಡ ಕ್ಯಾಬಿನ್ ಅದು. ನೋಡ್ತಾ ಇರಲ್ಲ ಸ್ವಲ್ಪ ಎಷ್ಟು ದೊಡ್ಡದಾಗಿದೆ ಇದು. ನೋಡೋದಕ್ಕೆ ಇಲ್ಲಿಂದ ಚಿಕ್ಕದಾಗಿ ಕಾಣ್ತದೆ ನಿಮಗೆ ಮೊಬೈಲಿಂದ, ಆದರೆ ಅಲ್ಲಿ ಪ್ರೆಸೆಂಟಲ್ಲಿ ತುಂಬ ದೊಡ್ಡದಾಗಿದೆ. 6 ಜನ ಕುತ್ಕೊಳ್ಳೋ ಅಂಥದ್ದಾದರೆ ಎಷ್ಟು ದೊಡ್ಡದಾಗಿರುತ್ತೆ ಹೇಳಿ, ತುಂಬ ದೊಡ್ಡದಾಗಿತ್ತು. ಮತ್ತು ಎಲ್ಲ ಕಡೆಯೂ ಸೇಫ್ಟಿಯಾಗಿ ಫುಲ್ ಕ್ಲೋಸ್ ಮಾಡಿತ್ತು. ಮೇಲೆ ಕೂಡ ಒಬ್ಬರು ಮಧ್ಯದಲ್ಲಿ ಒಬ್ರು ಇದ್ದೇ ಇರ್ತದೆ, ಎಮರ್ಜೆನ್ಸಿಗೆ ಯಾರೋ ಇರಲಿ ಅಂತ ಅಂದ್ಬಿಟ್ಟು. ತುಂಬ ಸಿಕ್ಕಾಪಟ್ಟೆ ಹೈಟಾಗಿತ್ತು, ಚೆನ್ನಾಗಿತ್ತು. 5 ಜನ ಹೋಗಿದ್ವಿ. ಬನ್ನಿ ಓ ಮೈ ಗಾಡ್. ಈಗ
ಎಗ್ರಣ ಯಾರು ಕೆಳಗಡೆ ಬರ್ತೀಯ ಭಾರತಿಗೆ ಈ ಗೇಮ್ಗಿಂತ ಆ ಗೇಮೇ ಇಷ್ಟ ಆಗಿತ್ತು, ಎತ್ತು ದಬಾಕೋ ಗೇಮು. ಅವಳು ಆಡಿಲ್ಲ ಅಂದ್ಬಿಟ್ಟು ಬೇಜಾರಲ್ಲಿದ್ದಾಳೆ. ಅಮ್ಮ ಬೈತಾ ಇದ್ದರು, ಬೇಡ ಅಂತ ಅದೇ ಬೇಕಾ ಅಂತ ಅದಕ್ಕೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ಲು. ಓಕೆ, ಆಮೇಲೆ ಸರಿ ಹೋಯ್ತು. ಯಾವಾಗ ಇದ್ದೇ ಇರುತ್ತೆ ಫ್ಯಾಮಿಲಿ ಅಂದಮೇಲೆ ಏನಾದರೂ ಒಂದು ಇದ್ದೇ ಇರುತ್ತೆ. ಓಕೆ ಫೈನ್, ಬನ್ನಿ. ಬರ್ತಿ ನೋಡ್ ಬರ್ತಿ, ಇದಕ್ಕಿಂತ ಹೈಟ್ ಬೇಕಾ ಬರ್ತಿ? ಎಷ್ಟು ಹೈಟ್ ಅಣ್ಣ ನೋಡೋಣ ಅಕ್ಕ. ಫುಲ್ಲು ಮೇಲೆ ಹೋಗಿತ್ತು, ಸ್ಲೋಗಿ ಹೋಗ್ತಿದೆ. ಆದರೆ ನಾನಿಲ್ಲಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಷ್ಟೇ. ತುಂಬಾ ಸ್ಲೋಗಿ ಹೋಗ್ತಾಯಿತ್ತು, ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಫುಲ್ಲು ಓವರ್ ಸಿಟಿನೇ ಕಾಣ್ತಾಯಿತ್ತು. ಕ್ರಾಕೋ ಸಿಟಿ ತುಂಬ ಚೆನ್ನಾಗಿದೆಯಲ್ಲ. ರೋಡ್ ನೋಡಿ ಎಷ್ಟು ನೀಟಾಗಿದೆ, ಎಷ್ಟು ಗಾಡಿಗಳು ಕೂಡ ಅಷ್ಟೇ ಒಂದೇ ಲೈನಲ್ಲೇ ಹೋಗುತ್ತೆ. ಒಂದಕ್ಕೂ ಇನ್ನೊಂದಕ್ಕೂ ತುಂಬ ಗ್ಯಾಪ್ ಇರುತ್ತೆ, ಯಾವುದಕ್ಕೂ ಪಕ್ಕದಲ್ಲೇ ಹೋಗೋದಿಲ್ಲ. ಮತ್ತು ನಿಂತ್ಕೊಂಡ್ರು ಅಷ್ಟೇ ಪಕ್ಕಕ್ಕೆ ಒಂದು ತುಂಬ ಸ್ವಲ್ಪ ಗ್ಯಾಪ್ ಕೊಟ್ಟೆ ನಿಂತ್ಕೊಳ್ಳುತ್ತೆ ಗಾಡಿಗಳು. ತುಂಬ ಮೇಲೆ ಇದ್ದೀವಿ ಅಂತ ಅಂದ್ಬಿಟ್ಟು ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ ನಾವು. ಏಕೆಂದರೆ ಈ ಕಡೆ ರೋಡು, ಈ ಕಡೆ ನದಿ ಪಕ್ಕ ವ್ಯೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಎಲ್ಲರೂ ತುಂಬ ಖುಷಿ ಪಡ್ತಾ ಇದ್ವಿ. ಫುಲ್ ಫಸ್ಟ್ ಟೈಮ್ ಅಲ್ಲೇ ಫಾರಿನ್ಗೆ ಹೋದ್ಮೇಲೆ ಅಂದರೆ ಇಲ್ಲಿ ಸಿಟಿಗೆ ಬಂದಮೇಲೆ ಫುಲ್ ಮೇಲೆ ಈ ಥರ ವ್ಯೂ ಎಲ್ಲ ನೋಡಿ ಎಂಜಾಯ್ ಮಾಡ್ತಿದ್ದು, ಖುಷಿ ಆಯಿತು. ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಅಣ್ಣ ಹೆಂಗಿದೆ ನೋಡಿದೆ ನೋಡಿ ಮಕ್ಕಳ ಥರ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ ನಾವೆಲ್ಲ ಕೂತ್ಕೊಂಡು. ಫುಲ್ ಮೇಲೆ ಟಾಪಲ್ಲಿ ಬಂದುಬಿಟ್ಟಿದ್ದೀವಿ ಅಂದ್ಬಿಟ್ಟು ಫುಲ್ ಮಕ್ಕಳೇ ಆಗ್ಬಿಟ್ಟಿದ್ದೀವಿ ನಾವಿಲ್ಲಿ. ಫೋಟೋ ತೆಗೆಸ್ಕೊಂಡು ಅದನ್ನು ವೀಡಿಯೋ ಮಾಡೋದೇನು, ಆ ಸೀನ್ರಿ ನೋಡಿ ಇಲ್ಲೊಂದು ಫೋಸು ಅಲ್ಲೊಂದು ಫೋಸ್ ಕೊಡೋದೇನು, ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಅಲ್ಲಿ ಕ್ಯಾಮ್ರಾ ಪಕ್ಕದಲ್ಲೇ ಇಟ್ಕೊಂಡು ತೆಗಿತಾ ಇದ್ದರಿಂದ ಆ ಚಿಕ್ಕ ಇದರಲ್ಲೇ ಫುಲ್ಲು ಎಷ್ಟು ದಪ್ಪ ಕಾಣ್ತಾ ಇದ್ವಿ ಜೊತೆಗೆ ಅಲ್ವಾ. ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಆ ಕ್ಷಣ, ಆ ಮೂಮೆಂಟು ಎಂಜಾಯ್ ಮಾಡಬೇಕು ಅನ್ನೋದು ಇದಕ್ಕೆ. ಆ ಕ್ಷಣ ಮತ್ತೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಆ ಸಿಗೋ ಇವಾಗಿನ ಸಂತೋಷನ ನಾವು ಚೆನ್ನಾಗಿ ಎಂಜಾಯ್ ಮಾಡಬೇಕು. ಆ ಟೈಮ್ನ ಮತ್ತೆ ಸಿಗದಿರೋ ಟೈಮ್ನ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ, ಎಲ್ಲೋ ನೆನೆಸ್ಕೊಂಡು ಆಗಲ್ಲ. ಇವಾಗ ಏನು ಈ ಪ್ರೆಸೆಂಟ್ ಏನಿತ್ತು ಆ ಪ್ರೆಸೆಂಟ್ನ ನಾವು ಅದಕ್ಕೆ ಎಂಜಾಯ್ ಮಾಡಬೇಕು ಅನ್ನೋದು ಇದಕ್ಕೆ. ಆ ಟೈಮ್ನ ನಾವು ಎಂಜಾಯ್ ಮಾಡಬೇಕು, ಖುಷಿ ಪಡಬೇಕು, ಆನಂದವಾಗಿರಬೇಕು. ಇದು ಅತ್ಯಂತ ಭಯಾನಕವಾದ ದೃಶ್ಯ. ನಾವು ಆಕಾಶದಲ್ಲಿ ತೇಲಾಡ್ತಾ ಇದೀವಿ ಯಾವ್ದೋ ಕೇಬಲ್ ಕಾರಲ್ಲಿ. ಎಲ್ಲಿದ್ದೀವಿ ಕಾರಲ್ಲಿ ಅಲ್ಲ, ಕೇಬಲ್ ಕಾರಲ್ಲೂ ಅಲ್ಲ, ಕೇಬಲ್ ಕಾರ್ ತರ ಇರೋ ಕಾರಲ್ಲಿ ಬಟ್ ತಿರ್ಗೋಂತ ಒಂದು ಇದರಲ್ಲಿ ಕೋಣೆಯಲ್ಲಿ ಶೆಕೆ ಆಗ್ತಾ ಇದೆ. ಜಾಯಿಂಟ್ ವೀಲ್, ಹೌದು ಭಾರತಿ ಹೇಳೋದು ಜಾಯಿಂಟ್ ವೀಲ್ ಅಂತ. ಜಾಯಿಂಟ್ ವೀಲ್ ಇದೆ, ಶೆಕೆ ಆಗ್ತಾ ಇದೆ. ಗ್ಲಾಸ್ ಇದೆ, ಎಗ್ರಣ ಅಂದ್ರೆ ಆಗಲ್ಲ. ಮುಟ್ಟಕ್ಕೂ ಭಯ ಆಗ್ತೈತೆ. ಗ್ಲಾಸ್ ಇಲ್ಲಾಂದ್ರೆ ಈಗ ನೋಡ್ರಿ ಎಲ್ಲಿದೆ ಕಾರಲ್ಲಿ ಹೋಗ್ತಾ ಇತ್ತು, ನಾವೆಲ್ಲಿದ್ದೀವಿ. ಎಲ್ಲಾಡ್ತಾನೆ ಕಾರ, ಈ ಪಕ್ಕ ಟಾಪ್ ಅಲ್ಲಾಡ್ತೈತೆ. ಕ್ರಾಕೋ ಸಿಟಿ ಕಾಣ್ತೈತೆ ಎಲ್ಲ, ಎಲ್ಲ ಸಕಲ ಕಾಣ್ತೈತೆ. ಯಾವ್ದು ಸೆಂಟ್ರ್ ಯಾವ್ದು ಸಕಲ ಕಾಣಿರೋದು ಸೆಂಟ್ರ್ ಅದು ಅಲ್ಲಿ ಸೇರ್ಸ್ಕೊಂಡ ನೋಡು. ಅದ ಇದು 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 ಬರ್ತಾದೀವಿ. ಅರ್ಧ ಕಳಿ ಕೇಳ್ತಿದ್ದೀವಿ, ಅರ್ಧ ಕೆಳಗೆ ಹಿಂದೆ ನೋಡಲ್ಲ ಹೆಂಗಿದೆ. ಹಿಂದೆ ನೋಡಕ ಟ್ರಾಫಿಕ್ ನೋಡಕ ಹಂಗೆ ಅಪ್ಪ ಹಿಂದೆ ನೋಡಕ್ ಭಯ ಆಗುತ್ತಲ್ಲ ಮತ್ತೆ. ಕೂತವ್ರೆ ಆದ್ರೆ ಭಯ ಆಗತ್ತಲ್ಲಪ್ಪ. ಏನ್ ಭಯ ಇಲ್ಲಿದೆ, ಅದ್ರ ಕೂತ್ಕೊಂಡ್ರೆ ಅಷ್ಟೇನೆ. ಎಷ್ಟಿದ್ದಲ್ಲ ಅದು ಗೊತ್ತಾಗುತ್ತೆ. ಇದ್ರಲ್ಲಿ ಏನು ಅನಿಸ್ತಾ ಇಲ್ಲ, ಅದ್ರಲ್ಲಿ ಬಲ್ಟಿ ಹೊಡಿದಿತ್ತದು. ಜೀವ ಇರ್ತಾನ ಬಿಗಿಯ. ಒಂದ್ ರೌಂಡ್ ಬರೋ ಗಂಟೆ ಹೆಂಗಾಗುತ್ತೆ ಗೊತ್ತಲ್ಲಿ. ಒಂದ್ ರೌಂಡ್ ಆದ್ಮೇಲೆ ನಾವು ಮೇಲಿದ್ದೀವಿ, ಸ್ವಲ್ಪ ಇಳಿದೀವಿ. ಅವ್ನು ಕಂಪೇರ್ ಮಾಡಿ ನಾವು ಮೇಲೆ ಇರ್ತೀವಿ. ನಾ ಗುಡ್ಡ ಕರ್ಕೊಂಡು ಬಂದಿದ್ದೆ. ಆ ಗುಡ್ಡಕ್ಕೆ ಅಲ್ಲಿರೋ ಗುಡ್ಡ ನಾಳೆ ನೋಡೋಣ. ಈ ಟಾಪ್ ಅಲ್ಲಿ ಟಾಪ್ ಎಷ್ಟು ಮೇಲೆ ಇದೆ, ಎಷ್ಟಿದೆ ನೋಡೋ ಹೊರಗಡೆ. ಎಲ್ಲೋ ಬಂದಿದ್ದೀವಿ ನೋಡ್ತಾ, ಅದು ಅಲ್ಲಿಂದ ಬಂದಿದ್ದೀವಿ. ಅರ್ಧಕ್ಕೆ ಬಂದಿದ್ದೀವಿ.
ಬೇಡ 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 ಜೋಗಲ್ಲ ನಿಮ್ಮ ಯಜಮಾನಪ್ಪ ಬಂದಿದ್ರೆ ಏನಾಗ್ತಿಲ್ಲ ಮದುವೆಗೆ. ನಮ್ಮ ಮನೆಯವ್ರು ಕೆಳಗಡೆ ಕೂತ್ಕೊಂಡು ನಿದ್ದೆ ಮಾಡ್ತದ ಏನು ಮಾಡ್ತದ ಚೇರ್ ಮೇಲೆ ಹಾಕೊಂಡು ಅಮ್ಮ ಮಲಗಿದ್ದಾರೆ ಸೀಮೆ ಆರ್ಡರ್ ಚೇರಲ್ಲಿ ಮೇಲೆ ನೋಡ್ಕೊಂಡು. ತಿರುಗೋದು ಅಷ್ಟೇ ಎಲ್ಲ ಕೂತ್ಕೊಂಡು ಸುಮ್ಮನೆ ಅಣ್ಣ. ಕೆಳಗಡೆ ಕುತ್ಕೊಂಡಿದ್ದ ವಿಡಿಯೋ ಮಾಡಿ ಅಂತ ಕೊಟ್ಟೆ, ತುಂಬ ಚೆನ್ನಾಗಿ ವಿಡಿಯೋ ಮಾಡಿಕೊಟ್ರು. ಫುಲ್ ಒಂದು ಹಿಂದೆ ಬಂದು ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ದೆ, ತುಂಬ ಚೆನ್ನಾಗಿ ವಿಡಿಯೋ ಮಾಡಿಕೊಟ್ರು. ಓಕೆ ಬನ್ನಿ, ಗೇಮೆಲ್ಲ ಆಯಿತು, ಸೂರ್ಯ ಕೂಡ ಅವಾಗೆ ಮುಳುಗ್ತಾ ಬಂತು, ಫಿನಿಶ್ ಆಯಿತು. ನೆಕ್ಸ್ಟ್ ಮುಂದೆ ಹೋಗೋಣ, ನೆಕ್ಸ್ಟ್ ಎಲ್ಲೆಲ್ಲ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಗೇಮೆಲ್ಲ ಎಂಜಾಯ್ ಮಾಡ್ಕೊಂಬಂದ್ವಿ, ಸಖತ್ತಾಗಿತ್ತು, ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಲೈಫಲ್ಲೆಲ್ಲ ಎಂಜಾಯ್ ಮಾಡಬೇಕು ಅಂತಲ್ಲ, ಹಾಗೆ ಗೇಮ್ಸ್ ಎಲ್ಲ ಸಖತ್ತಾಗಿತ್ತು. ಜಾಯಿಂಟ್ ವೀಲ್ ಆಡಿದ್ವಿ, ಅದು ಮೇಲೆಯಿಂದ ಕೆಳಗೆ ಹೋಗೋಂಥದ್ದು ಆಡೋಣ ಅಂದ್ಕೊಂಡ್ವಿ. ಸಿಕ್ಕಾಪಟ್ಟೆ ಕಷ್ಟ ಇದೆ ರೀ, ಅದು ಸಿಕ್ಕಾಪಟ್ಟೆ ಕಷ್ಟ ಇದೆ, ಹೆವಿ ಕಷ್ಟ. ಎತ್ತಿ ದಬ್ಬಾಕಾಗುತ್ತೆ, ಆಗೋದೇ ಇಲ್ಲ ಆಡೋದಕ್ಕೆ. ಇಲ್ಲಿ ನೋಡಿ ಇನ್ನೊಂದು ಬೋಟ್ ಹೋಗ್ತಾ ಇದೆ, ಸೈಕಲ್ ಬೋಟ್, ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ, ಕಾಣ್ತಾ ಇದೆಯಲ್ಲ. ಇವಾಗ ಎಷ್ಟು ನೈಟು 8:45 ಅದು, ಇವಾಗ 8:30 ಆಗಿದೆ. ಇನ್ನೂ ಒಂದು 6 ಗಂಟೆ ಫೀಲ್ ಆಗ್ತದೆ, 6:30 7 ಗಂಟೆ ಫೀಲ್ ಆಗ್ತಾಯಿದೆ. ಇನ್ನು ಚೆನ್ನಾಗಿದೆ, ಎಂಜಾಯ್ ಮಾಡೋಕ್ಕೆ ಸಕ್ಕತ್ತಾಗಿದೆ. ಓಕೆ, ಇನ್ನು ಹೋಗ್ತಾ ಇನ್ನೊಂದು ಸ್ವಲ್ಪ ಮುಗೀತು, ಫುಲ್ ಎಂಜಾಯ್ ಮಾಡಿದ್ದು. ಸ್ವಲ್ಪ ಇನ್ನೇನು ಎಕ್ಸ್ಟ್ರಾ ವ್ಯೂ ಮನೆಗೆ ಹೋಗೋರಿಗೆ ವ್ಯೂ ಇದ್ದರೆ ತೋರಿಸ್ತೀನಿ ನಿಮಗೆ ಅಷ್ಟೇ. ನಿಮಗೆ ಈ ವಿಡಿಯೋ ಚೆನ್ನಾಗಿದೆ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೇನು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಮೊನ್ನೆ ಬಂದಿದ್ದು ಕೋಟೆ ಇದು, ಕೋಟೆ ಬಾ ಅಂತ ನಾವು ಇವಾಗ ಮುಗೀತು. ಫುಲ್ ಇವತ್ತಿಂದ ಎಂಜಾಯ್ಮೆಂಟ್ ಎಲ್ಲ ಮುಗೀತು. ಮನೆ ಕಡೆ ಹೊರಟಿದ್ದೀವಿ, ಮನೆಗೆ ಹೋಗೋದು ಇವಾಗ ಅಷ್ಟೇ. ಎಲ್ಲ ಸುಸ್ತಾಗಿ ಕೂತಿದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೈ ವಾಕ್ ರೋಡಲ್ಲಿ ಹೇಗಿದೆ ಏನು ಜನಗಳನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಜನ, ನಾಳೆ ಸಂಡೇ ಅಲ್ವಾ, ಸ್ಯಾಟರ್ಡೆ. ಎಷ್ಟು ಜನ ಇದ್ದಾರೆ, ವೀಕೆಂಡ್ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸ್ಟ್ರೀಟ್ ಫುಲ್ಲು ತುಂಬಿದ್ದಾರೆ ಜನ, ಅಷ್ಟು ಜನ ಇದ್ದಾರೆ. ಓಕೆ, ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಹೊಸ ಜಾಗದಲ್ಲಿ, ಹೊಸ ಇದ್ದಲ್ಲಿ. ಸಿ ಯು, ಬಾಯ್. ಹಾಗೆ ನಡ್ಕೊಂಡು ಮುಂದೆ ಬರ್ತಾ ಇದ್ವಿ. ಬರಬೇಕಾದ್ರೆ ಇಲ್ಲಿ ಸ್ಟ್ರೀಟಲ್ಲಿ ಈ ಥರ ಎಲ್ಲ ಒಂದೊಂದು ಟ್ಯಾಲೆಂಟ್ ಇಲ್ಲಿರುತ್ತೆ. ತುಂಬಾ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ಇದು. ಪಾಪ ಎಷ್ಟು ಚೆನ್ನಾಗಿ ಅವ್ರ ಟ್ಯಾಲೆಂಟ್ ತೋರಿಸ್ತಾ ಇದ್ರು ನೋಡಿ. ಆ ಮಕ್ಕಳನ್ನ ಮನೋರಂಜನೆ ಮಾಡೋದು ಮತ್ತು ಅವರು ಆ ಮನೋರಂಜನೆಯಲ್ಲಿ ದುಡ್ಡು ಸಂಪಾದನೆ ಮಾಡ್ಕೊಳೋದು. ಫ್ರೀಯಾಗಂತೂ ಮಾಡ್ಕೊಂಡ್ವಿ. ಫುಲ್ಲು ಬಾಡಿ ಎಲ್ಲ ಮೇಕಪ್ ಮಾಡ್ಕೊಂಡು, ಫುಲ್ಲು ಬಣ್ಣ ಹಚ್ಕೊಂಬಂದು ಅಲ್ಲಿ ಕುತ್ಕೊಂಡು ನೋಡಿ ಹೇಗೆ ಹಾಗೆ ಸ್ಟ್ಯಾಚು ಥರನೇ ಕೂತಿರ್ತಾರೆ ಅವರು. ಅಲ್ಲಿ ಕಾಯಿನ್ ಹಾಕಿದ್ರೆ, ಅಲ್ಲಿ ಇಷ್ಟೊಂದು ಕಾಯಿನ್ ಹಾಕಿದ್ರೆ ಮಾತ್ರ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಆಗೋದಾಗಲಿ, ಅವ್ರು ಮಾತಾಡೋದಾಗಲಿ, ಕಣ್ಣು ಬಾಯಿ ಕೈ ಅಲ್ಲಾಡ್ಸೋದು ಮಾಡ್ತಾರೆ. ಅಲ್ಲಿವರೆಗೂ ಒಂದು ಸ್ವಲ್ಪ ಕೂಡ ಅದು ಕಣ್ಣಾಗಲಿ ಕೈ ಆಗಲಿ ಏನೂ ಆಡಿಸೋದಿಲ್ಲ. ಅವರು ಹಾಗೆ ಸ್ಟ್ಯಾಚು ಥರ ನಿಂತ್ಕೊಂಡ್ಬಿಡ್ತಾರೆ, ಕುತ್ಕೊಂಡ್ಬಿಡ್ತಾರೆ. ಅಲ್ಲಿ ಆ ಬಾಕ್ಸ್ ಒಳಗಡೆ ಚೇರ್ ಇರಬೇಕು ಅನಿಸುತ್ತೆ, ಕುತ್ಕೊಂಡ್ಬಿಡ್ತಾರೆ. ಹಾಗೆ ಆ ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ. ಯಾಕೆಂದರೆ ಮಕ್ಕಳು ಮತ್ತೆ ಒಬ್ಬರು ನೋಡಿ ಇನ್ನೊಬ್ಬರು ಬರ್ತಾ ಇರ್ತಾರೆ. ಸ್ಯಾಟರ್ಡೆ ಸಂಡೇ ಆದರೆ ತುಂಬ ಜನ ಬರ್ತಾ ಇರ್ತಾರೆ ಅಲ್ವಾ. ಮಕ್ಕಳನ್ನ ಎಂಟರ್ಟೈನ್ ಮಾಡೋದಕ್ಕೆ ತುಂಬ ವೆರೈಟಿ ಈ ಥರ ತುಂಬ ಸ್ಟ್ಯಾಚುಸ್ ಎಲ್ಲ ನೋಡ್ಬೋದು. ಇಂಥದ್ದು ತುಂಬ ಖುಷಿ ಕೊಡುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು ನೋಡಿ. ಅವ್ರಿಗೆ 1 ನಿಮಿಷ ಆ ಥರ ಮಾತಾಡಿಸ್ತಾರೆ. ಅದಾದಮೇಲೆ ಅವ್ರು ಎಷ್ಟೇ ಮಾತಾಡ್ಸಿದ್ರು ಮಾತಾಡೋದಿಲ್ಲ. 1 ನಿಮಿಷ ಆದಮೇಲೆ ಅಷ್ಟೇ ಕ್ಲೋಸ್. ಅದು ಕರ್ಕೊಂಡು ಹೋಗ್ಬೇಕಾದ್ರೆ ಬಾಯಿ ಮಾಡಿ ಸೈಲೆಂಟ್ ಆಗಿಬಿಡುತ್ತೆ. ಮತ್ತು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಅವರು ಮೂಕ ಭಾಷೆಯಲ್ಲಿ ಅದನ್ನ ಎಂಟರ್ಟೈನ್ಮೆಂಟ್ ಮಾಡುತ್ತೆ ಖುಷಿಯಾಗಿ ಮಕ್ಕಳನ್ನ ನೋಡಿ. ಮತ್ತೆ ಬಂದು ಕಾಯಿನ್ ಹಾಕೋದು, ಆ ಕಾಯಿನ್ ಹಾಕಿ ಸೌದು ಕೇಳಿಸಿದ ತಕ್ಷಣವೇ ಮಕ್ಕಳ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೇಗಿರುತ್ತೆ ಅದು ನೋಡಿ. ಒಂದೇ ಒಂದು ರೆಸ್ಟೋರೆಂಟ್ ಕೂಡ ಖಾಲಿ ಇಲ್ಲ, ಫುಲ್ ಆಗಿದೆ. ಎಲ್ಲನೂ ಕಪಲ್ಸು ಫುಲ್ಲು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಲೈಫ್ನ. ತುಂಬ ಇಲ್ಲಿ ಫುಲ್ ದಿನ ಎಲ್ಲ ದುಡಿತಾರೆ. ಸ್ಯಾಟರ್ಡೆ ಸಂಡೇ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಲೈಫ್ನ. ಫುಲ್ಲು ಹಾಲಿಡೇ ಕೂಡ, ಸಂಡೇ ಕೂಡ. ಇಲ್ಲಿ ಸಂಡೇ ಎಲ್ಲರಿಗೂ ರಜಾ. ಒಂದು ಅಂಗಡಿ ಕೂಡ ಓಪನ್ ಆಗೋಲ್ಲ, ಒಂದು ಮಾಲ್ ಕೂಡ ಓಪನ್ ಇರೋಲ್ಲ ಸಂಡೇ. ಪ್ರತಿಯೊಬ್ಬರಿಗೂ ರಜಾ, ಪ್ರತಿ ಮಾಲು ರಜಾ ಇರುತ್ತೆ. ಸಂಡೇ ಎಲ್ಲರಿಗೂ ರಜಾ ಇರುತ್ತೆ. ಇಲ್ಲಿ ಜನ ಬರ್ತಾರೆ ಮಾಲ್ಗೆ, ಬರ್ತಾರೆ ಅಂದ್ರೂ ಮಾಲ್ ಓಪನ್ ಆಗೋಲ್ಲ. ಏಕೆಂದರೆ ಅವ್ರ ಲೈಫು ಲೀಡ್ ಮಾಡಬೇಕು.
ಹ್ಯಾಪಿಯಾಗಿ ಎಂಜಾಯ್ ಮಾಡಬೇಕು. ಫುಲ್ ಡೇ ದುಡಿತೀವಿ, ಸಂಡೇ ಒಂದು ದಿನ ನಮಗೂ ರಜೆ ಬೇಕು, ನಾವು ಬರೋದಿಲ್ಲ. ಅವ್ರ ಜನ ಬಂದರೂ ಕೂಡ ನಾವು ತೆಗಿಯೋಕ್ಕಾಗಲ್ಲ, ನಾವು ತೆಗಿಯಲ್ಲ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡ್ತಾರೆ. ಆದರೆ ನಮ್ಮ ಇಂಡಿಯಾದಲ್ಲಿ ಆಪೋಸಿಟ್ ಅದು. ರಜಾ ಇದ್ದು ನಾವು ಅಂಗಡಿ ಓಪನ್ ಮಾಡಿರ್ತೀವಿ, ಏಕೆಂದರೆ ಇವತ್ತು ಎಷ್ಟಾಗುತ್ತೋ ಅಷ್ಟಾಗಲಿ, ಎಷ್ಟು ಬಂದು ಅಷ್ಟು ಬರಲಿ, ಎಷ್ಟು ದುಡ್ಡು ಬರುತ್ತಾಗಲಿ ಅಂತ ಅಂದ್ಬಿಟ್ಟು ಹೋಗ್ತೀವಿ. ಅಲ್ಲಿ ಯಾರೇ ಒಬ್ಬರು ಕೂಡ ಶಾಪ್ ಓಪನ್ ಆಗಲಿ, ಅವರು ಸಂಡೇ ಏನೂ ಓಪನ್ ಆಗಿರೋದಿಲ್ಲ. ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ, ಈ IT ಅವರೆಲ್ಲ ಪ್ಲಾನಿಂಗ್ ಮೊದಲೇ ಮಾಡ್ಕೊಂಡಿರ್ತಾರೆ. ಸಂಡೇ ರಜೆ ಬಂದುಬಿಡುತ್ತೆ. ಇಲ್ಲಾಂದರೆ ಏನಾದರೂ ಗೌರ್ಮೆಂಟ್ ಹಾಲಿಡೇ ಇದ್ದಾಗ ಎಲ್ಲರಿಗೂ ಗೌರ್ಮೆಂಟ್ ಹಾಲಿಡೇಸೇ ಇರುತ್ತೆ, ಆವಾಗ ಕೂಡ ಪ್ಲಾನಿಂಗ್ ಮಾಡ್ಕೊಂಡು ಇವ್ರಿಗೆ ಏನು ಬೇಕೋ ಅದು ಫಸ್ಟ್ ಟೈಮ್ ತೊಗೊಂಬಂದು ಇಟ್ಕೊಂಡ್ಬಿಡ್ತಾರೆ ಮನೆಯಲ್ಲಿ. ಡ್ಯಾನ್ಸ್ ಮಾಡ್ತಾ ಇರೋದು ಯಾರೋ ಇವರಿಗೆ ಸ್ಪಾನ್ಸರ್ ಮಾಡಿ ಡ್ಯಾನ್ಸ್ ಆಡಿಸ್ತಾ ಇಲ್ಲ, ಇವರೇ ಬಂದು ಸ್ಟೇಜ್ ಹಾಕ್ಕೊಂಡು ಡ್ಯಾನ್ಸ್ ಆಡಿ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಜನಗಳನ್ನ ಸೆಳ್ಕೊಂಡು ಅವ್ರನ್ನ ಹಿಡಿದಿಟ್ಕೊಂಡು ಲಾಸ್ಟ್ವರೆಗೂ ಆಮೇಲೆ ಕಲೆಕ್ಷನ್ ಮಾಡ್ಕೊತಾರೆ.